ನಮಸ್ಕಾರ. ನ್ಯೂಸ್ 18 ಕನ್ನಡ ನೆಟ್ವರ್ಕ್ 18 ಅಂಗಸಂಸ್ಥೆಯ ಹೆಮ್ಮೆಯ ಸುದ್ದಿವಾಹಿನಿ. ನಾಡು ನುಡಿಗಾಗಿ ಸದಾ ಧ್ವನಿಯಾಗಿರುವ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ನ್ಯೂಸ್ 18 ಕನ್ನಡ ಕರುನಾಡಿನ ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಬಂದಿದೆ. ಕರುನಾಡು ಸಾಧಕರ ಬೀಡು. ಕೋಟ್ಯಾಂತರ ಜನರ ನಡುವೆ, ಸಾವಿರಾರು ಸಾಧಕರ ನಡುವೆ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಹುಡುಕಿ ಅವರನ್ನ ಪ್ರತಿ ವರ್ಷ ಗೌರವಿಸ್ತಾ ಬಂದಿದೆ. ಅದಕ್ಕಾಗಿ ರೂಪುಗೊಂಡಿದ್ದು ವರ್ಷದ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ವರ್ಷದ ಕಾರ್ಯಕ್ರಮ ಹೇಗಿತ್ತು, ಯಾರೆಲ್ಲ ಗಣ್ಯರು ಬಂದಿದ್ರು, ಕಾರ್ಯಕ್ರಮದ ಸಿದ್ಧತೆ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ. ನೆಟ್ವರ್ಕ್ 18 ದೇಶದ ಅತಿದೊಡ್ಡ ಸುದ್ದಿಜಾಲ. ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು. 15 ಭಾಷೆಗಳು, 26 ರಾಜ್ಯಗಳು, 1200ಕ್ಕೂ ಹೆಚ್ಚು ವರದಿಗಾರರು, 67 ಕೋಟಿ ಹೆಚ್ಚಿನ ವೀಕ್ಷಕರನ್ನ ಹೊಂದಿರುವ ಭಾರತದ ನಂಬರ್ 1 ನೆಟ್ವರ್ಕ್. ಈ ನೆಟ್ವರ್ಕ್ 18 ನ ಹೆಮ್ಮೆಯ ಪ್ರಸ್ತುತಿ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರ ಗಟ್ಟಿ ಧ್ವನಿಯಾಗಿರುವ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ. ವಸ್ತುನಿಷ್ಠ ವರದಿ ನೀಡುವುದರ ಜೊತೆಗೆ ಜವಾಬ್ದಾರಿಯುತ ಸಮಾಜದ ನಿರ್ಮಾಣವೇ ನ್ಯೂಸ್ 18 ಕನ್ನಡದ ಗುರಿ ಮತ್ತು ಬದ್ಧತೆ. ಇದೇ ಕಾರಣಕ್ಕಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಕೊಡುಗೆ ನೀಡಿದ ಮಹನೀಯರನ್ನ ಗುರುತಿಸಿ ಗೌರವಿಸುವ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಕೃಷಿಯಲ್ಲೇ ಹೊಸತನ ತಂದು ಇತರರಿಗೆ ಮಾದರಿಯಾದ ಅನ್ನದಾತರಿದ್ದಾರೆ. ಇಂಥ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಅಪರೂಪದ ಪರಿಕಲ್ಪನೆಯೇ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ. ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನ್ಯೂಸ್ 18 ಇವತ್ತು ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಮನ್ನೆಲ್ಲ ದುರ್ಸುವಂತ ಕೆಲಸ ಟಿವಿ 18 ಮಾಡಿದೆ. 2003ರಿಂದಲೂ ಪ್ರತಿ ವರ್ಷ ಸಮಾಜಕ್ಕಾಗಿ ದುಡಿದ ಅನೇಕ ಶ್ರಮಜೀವಿಗಳನ್ನ, ಕರುನಾಡಿಗೆ ಕೀರ್ತಿ ತಂದ ಕಣ್ಮಣಿಗಳನ್ನ ವರ್ಷದ ಕನ್ನಡಿಗ ಪ್ರಶಸ್ತಿಯ ಮೂಲಕ ಗೌರವಿಸುತ್ತಾ ಬರಲಾಗಿದೆ. ನ್ಯೂಸ್ 18 ಚಾನೆಲ್ ಕನ್ನಡಿಗರ ಬಗ್ಗೆ ಇರುವಂತಹ ಕಳಕಳಿ ನಿಜವಾಗ್ಲೂ ಕೂಡ ಮೆಚ್ಚುವಂತದ್ದು. ನ್ಯೂಸ್ 18 ಅವರ ಆಯ್ಕೆ ಬಹಳ ಅತ್ಯುತ್ತಮವಾದಂತಹ ಆಯ್ಕೆ. ಸ್ಪೋರ್ಟ್ಸ್ ಮನ್ಗೆ ಈ ಪ್ರಶಸ್ತಿ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕನ್ನಡಿಗರನ್ನ ಬೆನ್ನು ತಟ್ಟಿ ಸಾಧನೆಗೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥ ನ್ಯೂಸ್ 18 ಅವರು ಸುದ್ದಿ ಮಾಧ್ಯಮದಲ್ಲಿ ವೈದ್ಯರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದ ಯುವಕರಿಗೆ ಒಂದು ಪ್ರೇರಣೆ. ನಮ್ಮಂತ ಯಂಗ್ಸ್ಟರ್ಸ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ರೀಡೆಯ ಸಾಧಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿನ್ನರೀಸ್. ಸಾಹಿತ್ಯ, ಕಲೆ, ವಿಜ್ಞಾನ, ಕ್ರೀಡೆ, ಸಮಾಜ ಸೇವೆ ಹೀಗೆ 10 ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹನೀಯರನ್ನ ಗುರುತಿಸಿ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಇದು ಕೇವಲ ಪ್ರಶಸ್ತಿಯಲ್ಲ, ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದ ಸಾಧಕರಿಗೆ ನಾಡು ಸಲ್ಲಿಸುವ ಗೌರವವಾಗಿದೆ. ವೇದಿಕೆ ಒಂದೇ, ಸಾಧಕರು ನೂರಾರು. ಈ ಹೆಮ್ಮೆಯ ಪರಂಪರೆಯ ಮೊದಲ ಪುರಸ್ಕೃತರೇ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ನಿಮ್ಮೆಲ್ಲರ ನೆಚ್ಚಿನ ಅಣ್ಣವರು. ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಈ ತರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತಹ ಮಹನೀಯರು ಇವತ್ತಿನ ದಿವಸ ಇಲ್ಲಿ ದಯಮಾಡಿಸಿ ನಮಗೆ ಈ ಪಾರಿತೋಷಿಕನ ಕೊಟ್ಟು ನಮ್ಮನ್ನ ಅಭಿನಂದಿಸೋದ್ರ ಜೊತೆಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಗಂಗೂಬಾಯಿ ಹಾನಗಲ್, ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ, ಸರಜು ಕಾಡ್ಕರ್, ಶಿವರಾಜ್ ಕುಮಾರ್ ಹೀಗೆ ಒಬ್ಬೊಬ್ಬ ಪುರಸ್ಕೃತರು ಕೂಡ ಕನ್ನಡಿಗರ ಕಣ್ಮಣಿಗಳು. ಕರ್ನಾಟಕದ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ, ಬೆಂಗಳೂರಿಗೆ ಹೈಟೆಕ್ ಸಿಟಿಯ ಸ್ವರೂಪ ನೀಡಿದ ನೇತಾರ ಎಸ್.ಎಂ. ಕೃಷ್ಣ ಅವರಿಗೆ ಜೀವಮಾನ ಸಾಧನೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡಿ ಹೆಮ್ಮೆಯಿಂದ ಗೌರವಿಸುವ ಅಪರೂಪದ ಕ್ಷಣವಿದು. ಜೀವಮಾನ ಸಾಧನೆ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಶ್ರೀಯುತ ಎಸ್.ಎಂ. ಕೃಷ್ಣ ಸರ್ ಅವರು.
ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನ ಪಡ್ಕೋತಿದ್ದಾರೆ ಶ್ರೀಯುತ SM ಕೃಷ್ಣ ಸರ್. ಒಂದು ಗೌರವದ ಚಪ್ಪಾಳೆ ಬರಬೇಕಾಗಿ ಕೋರಿಕೆ. ನ್ಯೂಸ್ 18 ವರ್ಷದ ಕನ್ನಡಿಗ ಜೀವಮಾನ ಸಾಧನೆ ಶ್ರೀಯುತ SM ಕೃಷ್ಣ ಸರ್.